ಗುಡ್ ಮಾರ್ನಿಂಗ್, ನಮಸ್ಕಾರ ಸ್ನೇಹಿತರೆ. ವೆಲ್ಕಮ್ ಬ್ಯಾಕ್ ಟು ಮೈ ಸ್ಪ್ರಿಕ್ ಇನ್ಪೋ ಚಾನಲ್. ದೇವ್ರೆ, ನಾಳೆ ಬೆಂಗಳೂರು ಮತ್ತು ಆರ್ ಸಿ ಬಿ ಮ್ಯಾಚ್ ನಡುವೆ ಮಳೆ ಬರದ ಹಾಗೆ ನೋಡ್ಕೊಳ್ಳಪ್ಪ ದೇವ್ರೆ. ಓಕೆ, ನಾಳೆ ಆರ್ ಸಿ ಬಿ ಮತ್ತು ಸಿ ಎಸ್ ಕೆ ನಡುವೆ ನಡೆಯುವಂತ ಒಂದು ನಾಕೌಟ್ ಪಂದ್ಯ, ಅಂದ್ರೆ ಪ್ಲೇ ಆಫ್ಗೆ ತಲುಪುವುದಕ್ಕೆ ಆರ್ ಸಿ ಬಿ ಅಥವಾ ಸಿ ಎಸ್ ಕೆ ನಡುವಿನ ಒಂದು ಪಂದ್ಯ ಒಂದು ರಣರೋಚಕತೆಯಿಂದ ಕೂಡಿದೆ ಅಂತಾನೆ ಹೇಳ್ಬೇಕು. ಅಲ್ಲಿ ಬೆಂಗಳೂರು ಚಿನ್ನಸ್ವಾಮಿ ಅಂಗಳದಲ್ಲಿ ನಡೆಯಲಿರುವಂತ ಪಂದ್ಯದಲ್ಲಿ 80% ಮಳೆ ಬರುವ ಸಾಧ್ಯತೆ ಇದೆ. ಆದ್ರೆ ಮಳೆ ಬರ್ಲಿ ಇಲ್ಲ ಅಂತ ನಾವು ದೇವರಲ್ಲಿ ಬೇಡ್ಕೊಳ್ತೀವಿ. ಅಲ್ಲಿ ಸ್ವಲ್ಪ ಮಳೆ ಬಂದ್ರೂ ಕೂಡ ತೊಂದರೆ ಇಲ್ಲ. ಬೆಂಗಳೂರಿನಲ್ಲಿ ಒಂದು ಇಡೀ ಜಗತ್ತಿನಲ್ಲೇ ಇರದ ಅಂತಹ ಒಂದು ಹೊಸ ಆವಿಷ್ಕಾರ ಇದೆ. ಅಂದ್ರೆ ಆ ಪಿಚ್ ನಲ್ಲಿ ಒಂದು ಸಬ್ ಏರ್ ಸಿಸ್ಟಮ್ ಅನ್ನ ಅಳವಡಿಸಲಾಗಿದೆ. ಅದಕ್ಕೆ ಪಂದ್ಯ ನಡೆಯೋದು ಒಂದು ಖಚಿತ ಅಂತಾನೆ ಹೇಳ್ಬೇಕು. ಆದ್ರೆ ವರುಣರಾಯ ಬಹಳಷ್ಟು ಮಳೆಯನ್ನು ತರಲೇ ಇರ್ಲಿ ಅಂತ ದೇವರಲ್ಲೇ ಬೇಡ್ಕೊಳ್ಬೇಕು. ಸ್ವಲ್ಪ ಮಳೆ ಆದ್ರೆ ಏನು ತೊಂದರೆ ಇರಲ್ಲ. ಮ್ಯಾಚ್ ಅಂತೂ ನಡೆಯೋದು ಪಕ್ಕ ನಡೀತದೆ. ಮತ್ತೆ ಆರ್ ಸಿ ಬಿ ಮತ್ತು ಸಿ ಎಸ್ ಕೆ ಈ ಪಂದ್ಯ ಒಂದು ನಾಕೌಟ್ ಅಂತ, ಇದು ಒಂದು ಭರ್ಜರಿಯಾಗಿ ನಾಳೆ ನಡೆಯಲಿದೆ. ಈ ಪಂದ್ಯದಲ್ಲಿ ಒಂದು ಆರ್ ಸಿ ಬಿ ಒಂದು ಜಯ ಕಾಣಲಿ ಅಂತ ನಾವು ದೇವರಲ್ಲಿ ಆಶಿಸ್ಕೊಳ್ತೀವಿ. ಆರ್ ಸಿ ಬಿ ಪಂದ್ಯದಲ್ಲಿ ಆರ್ ಸಿ ಬಿ ಒಂದು ವಿನ್ನಿಂಗ್ ಹೇಗಿರ್ಬೇಕಪ್ಪ ಅಂದ್ರೆ ಸ್ಕ್ಯಾನರಿಯೋ ಹೆಂಗಿರ್ಬೇಕಪ್ಪ ಅಂದ್ರೆ, ಆರ್ ಸಿ ಬಿ ಒಂದು ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ಒಂದು 18 ರನ್ಗಳ ಒಂದು ಜಯವನ್ನು ಕಾಣಿಸ್ಬೇಕು. ಅದಕ್ಕೂ ಹೆಚ್ಚಿನ ರನ್ಗಳಿಂದ ಜಯ ಕಂಡ್ರೆ ನಮ್ಗೆ ಮತ್ತು ಉಪಯೋಗ ಆಗುತ್ತದೆ. ಓಕೆ, 18 ರನ್ಗಿನ ಕೆಳಗಡೆ ಆಲ್ಔಟ್ ಅಥವಾ ಸೊರ್ವ ಹಾಗೆ ಇಲ್ಲ. ಓಕೆ, ಮತ್ತೆ ಫಸ್ಟ್ ಬ್ಯಾಟಿಂಗ್ ಅನ್ನ ಆಡಿ ಫಸ್ಟ್ ಬ್ಯಾಟಿಂಗ್ ಆಡಿ 18 ರನ್ ಗೆಲ್ಬೇಕು. ಮತ್ತೆ ನೆಕ್ಸ್ಟ್ ಸೆಕೆಂಡ್ ಬ್ಯಾಟಿಂಗ್ ಅಲ್ಲಿ ನಮ್ಮ ಆರ್ ಸಿ ಬಿ ತಂಡವು ಅವರು ಕೊಟ್ಟಂತಹ ಟಾರ್ಗೆಟ್ ಅನ್ನ 18.1 ಓವರ್ಗಳಲ್ಲಿ ಫಿನಿಶ್ ಮಾಡಿದ್ರೆ ಆರ್ ಸಿ ಬಿ ಒಂದು ಪ್ಲೇ ಆಫ್ ಬರೋದೊಂದು ಪಕ್ಕ ಅಂತಾನೆ ಹೇಳ್ಬೇಕು. ಆರ್ ಸಿ ಬಿ ಬರುತ್ತಂತ ನಮಗೆ ಪಕ್ಕ ಅಂದ್ರೆ ನಮಗೆ ಕಾನ್ಫಿಡೆಂಟ್ ಇದೆ. ಬ್ಯಾಕ್ ಟು ಬ್ಯಾಕ್ 5 ಮ್ಯಾಚ್ಗಳನ್ನ ಗೆದ್ದಿದ್ದು ನಮಗೆ ಒಂದು ಈ IPL ನಲ್ಲಿ ಒಂದು ಫಿನಿಕ್ಸ್ ನಂತೆ ಮೇಲೆ ಎದ್ದು ಬಂದ್ರೆ ಒಂದು ಆರ್ ಸಿ ಬಿ ತಂಡ ನಾಳೆ ಸಿ ಎಸ್ ಕೆ ತಂಡವನ್ನು ಒಂದು ಬಗ್ಗು ಬಡಿಯುವ ನಮಗೆ ಕಾನ್ಫಿಡೆಂಟ್ ಇದೆ, ಬಗ್ಗು ಬಡಿತಾರಂತ. ಓಕೆ, ನೋಡೋಣ ನಾಳೆ ಮ್ಯಾಚ್ ಮಳೆ ಬರ್ದೇ ಇರ್ಲಿ ಅಂತ ನಾವು ದೇವರಲ್ಲಿ ಬೇಡ್ಕೊಳ್ತಾ ಇದ್ದೀವಿ. ಓಕೆ, ಅದೇ ತರ ನಿನ್ನೆ ನಡೆದಂತ SRH ಮತ್ತು GT ಪಂದ್ಯ ಒಂದು ರದ್ದಾಯ್ತು ಅಂತಾನೆ ಹೇಳ್ಬೇಕು. ಇದು ಒಂದು ಮಳೆಯ ಕಾರಣನೇ ರದ್ದಾಯ್ತು ಅಂತ ಹೇಳ್ಬೇಕು. ಇದರಿಂದ ಒಂದು SRH ತಂಡವು 2 ಮ್ಯಾಚ್ ಅನ್ನ ಸೋತಿದ್ರೆ CSK ತಂಡಕ್ಕೂ ಒಂದು ಚಾನ್ಸ್ ಇರ್ತಿತ್ತು. ಆದ್ರೆ SRH ತಂಡ ನಿನ್ನೆ ಮ್ಯಾಚ್ ನಲ್ಲಿ ರದ್ದಾದ ಕಾರಣ SRH ತಂಡದ ಪಾಯಿಂಟ್ ಟೇಬಲ್ 15 ಪಾಯಿಂಟ್ಸ್ ಆಯ್ತು. ಅದೇ ತರನಾಗಿ ಅವರು ಕ್ವಾಲಿಫೈ ಕೂಡ ಆದ್ರು. ಫಸ್ಟ್ ತಂಡವಾಗಿ KKR ಕ್ವಾಲಿಫೈ ಆಯ್ತು. ನೆಕ್ಸ್ಟ್ ಸೆಕೆಂಡ್ ತಂಡವಾಗಿ RR ಕ್ವಾಲಿಫೈ ಆಯ್ತು. ಇವಾಗ ಥರ್ಡ್ ತಂಡವಾಗಿ SRH ತಂಡ ಕೂಡ ಪ್ಲೇ ಆಫ್ ಕ್ವಾಲಿಫೈ ಆಯ್ತು. ಈಗ 4ನೇ ಆಪ್ಷನ್ ನಲ್ಲಿ CSK ಮತ್ತು ಆರ್ ಸಿ ಬಿ ನಡುವೆ ಒಂದು ನಾಕೌಟ್ ಪಂದ್ಯ ನಡೆಯಲಿದೆ. ಆ ಪಂದ್ಯದಲ್ಲಿ ಗೆದ್ದವರು ಮತ್ತು ಈ CJ ಗೆದ್ರೆ ನಾಕೌಟ್ ಪ್ಲೇ ಆಫ್ ತಲುಪ್ತಾರೆ. ಆದ್ರೆ ಗೆಲ್ಲದೆ ಇರಲಿ, ನಮ್ಮ ಆರ್ ಸಿ ಬಿ ಗೆಲ್ಬೇಕಂತ ನಮ್ದು ಕಾನ್ಫಿಡೆಂಟ್ ಇದೆ. ಆರ್ ಸಿ ಬಿ ಗೆಲ್ಲುತ್ತಂತೆ. ಆರ್ ಸಿ ಬಿ ಕೂಡ ಗೆಲ್ಲುವನ್ನ ಸಾಧಿಸಬೇಕಾದ್ರೆ ಒಂದು ಭರ್ಜರಿ ಆದಂತ ಜಯವನ್ನ ಕಂಡಾಗ ಮಾತ್ರ ಪ್ಲೇ ಆಫ್ ಹಂತಕ್ಕೆ ಹೋಗುತ್ತದೆ. ಆದ್ರೂ ನಮ್ಮ ಆರ್ ಸಿ ಬಿ ತಂಡ ಒಂದು ಫಿನಿಕ್ಸ್ ನಂತೆ ಮೇಲೆದ್ದು ಬಂದಿದೆ. ಇದು ಗೆಲ್ತಾರಂತ ಹುಮ್ಮಸ್ಸಿದೆ. ಗೆದ್ದೇ ಗೆಲ್ತವೆ ಅಂತೇಳಿ ನಮ್ಗೆ ಕಾನ್ಫಿಡೆಂಟ್ ಕೊಟ್ಟಿದ್ದಾರೆ ಆರ್ ಸಿ ಬಿ ತಂಡದವರು. ನಾಳೆ ಗೆದ್ದು ಪ್ಲೇ ಆಫ್ಗೆ ಬಂದು ಕಪ್ಪು ಎತ್ತಿಡಲಿ ಅಂತ ನಮ್ಮ ಆಶಯ. ಓಕೆ, ಅದು ಕಾನ್ಫಿಡೆಂಟ್ ಆಗಿ ಈ ವರ್ಷ ಆಗುತ್ತೆ ಅಂತ ನಮಗೆ ನಂಬಿಕೆ ಇದೆ. ಓಕೆ, ಇಲ್ಲಿ ಒಂದು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಒಂದು ಸಬ್ ಏರ್ ಸಿಸ್ಟಮ್ ಇರೋದ್ರಿಂದ ಮಳೆ ಅದು ಸ್ವಲ್ಪ ಮಳೆ ಬಂದ್ರೆ ಅದನ್ನ ಅಷ್ಟು ಒಂದು 5-10 ನಿಮಿಷಗಳಲ್ಲಿ ಸಬ್ ಏರ್ ಸಿಸ್ಟಮ್ನ ಮೂಲಕ ಅದು ಆವಿಯಾಗಿ ನೀರೆಲ್ಲ ಪಿಚ್ ಎಲ್ಲ ಒಣಗಿ ಹೋಗ್ಬಿಡ್ತದೆ. ಜಲ್ದಿ ಒಂದು 5-10 ನಿಮಿಷಗಳಲ್ಲೇ ಒಣಗುತ್ತದೆ. ಇದು ಈ ಇಡೀ ವರ್ಲ್ಡ್ ನಲ್ಲಿಯೇ ಈ ಪಿಚ್ ಇರೋದು ಒಂದು ಮಾತ್ರ ಭಾರತದಲ್ಲಿ, ಅಂದ್ರೆ ಇಂಡಿಯಾದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಅಷ್ಟೇ. ನೋಡೋಣ, ನಾಳೆ ಮ್ಯಾಚ್ ನಾವು ಗೆಲ್ತೀವಂತ ನಮಗೆ ಕಾನ್ಫಿಡೆಂಟ್ ಇದೆ. ಓಕೆ, ನಾವು ಗೆಲ್ತೀವಂತ ನಮ್ಗೆ ಆಸೆ ಇದೆ. ಓಕೆ, ನನ್ನ ಚಾನಲ್ ನೇಮ್ ಮಹೇಶ್ ಕ್ರಿಕ್ ಇನ್ಫೋ ಚಾನಲ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಓಕೆ, ಇದೇ ತರನಾದ ಇನ್ನೂ ಹೆಚ್ಚಿನ ವಿಡಿಯೋಗಳು ಮಾಡ್ತಾ ಇರ್ತೀನಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನನಗೆ ಒಂದು ಸ್ಫೂರ್ತಿ, ಅಂದ್ರೆ ಪ್ರೋತ್ಸಾಹ, ಸ್ಫೂರ್ತಿ ನನಗೆ ಇನ್ನೂ ಹೆಚ್ಚಿನ ವಿಡಿಯೋ ಮಾಡ್ಲಿಕ್ಕೆ ಒಂದು ಶಕ್ತಿಯನ್ನು ಕೊಡುತ್ತದೆ. ಓಕೆ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಅನ್ನು ಒತ್ತಿ, ಮೊದಲು ಲೈಕ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು, ಬಾಯ್.